ನಮಸ್ಕಾರಗಳು. ಸರಿ ಶ್ರೀನಿವಾಸ ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಆಚಾರ್ಯ. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಯಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನ ಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಡುತರೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಪ್ರಥಮ ಸ್ಕಂಧೆ ಷೋಡಶಾಧ್ಯಾಯೇ ಅದ್ಯ ಕಥಾನುವಾದೆ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಈಗ 29ನೆಯ ಶ್ಲೋಕ. ಪ್ರಾಗಲ್ಭ್ಯಂ ಪ್ರಶ್ರಯಶೀಲಂ ಸಹವೋಜೋ ಬಲಂ ಭಗಃ ಗಾಂಭೀರ್ಯಂ ಸ್ಥೈರ್ಯಮಾಸ್ತಿಕ್ಯಂ ಕೀರ್ತಿರ್ಮಾನೋನಹಂ ಕೃತಿಃ. ಈ ಶ್ಲೋಕದಲ್ಲಿ ಇನ್ನು ಹಲವು ಗುಣಗಳನ್ನ ಹೇಳ್ತಾ ಇದ್ದಾರೆ. ದೇವರಲ್ಲಿರುವಂತ ಮೊದಲನೇ ಗುಣ ಯಾವುದು? ಪ್ರಾಗಲ್ಭ್ಯ. ಈಗ ಸ್ವಲ್ಪ ವಿವರಣೆ ನೋಡಿದ್ವಿ. ಪ್ರಾಗಲ್ಭ್ಯ ಅಂದ್ರೆ ಏನು? ಧೈರ್ಯ. ಒಳ್ಳೆ ಧೈರ್ಯದ ಮಾತೇನಿದೆ ಅದನ್ನ ಪ್ರಾಗಲ್ಭ್ಯ ಅಂತ ಹೇಳ್ತಾರೆ. ಅಂದ್ರೆ ಧಾರ್ಷ್ಟ್ಯ ಅಂತ ಸಂಸ್ಕೃತದಲ್ಲಿ ವಿವರಣೆ ಮಾಡ್ತಾರೆ. ಅದು ಧಾರ್ಷ್ಟ್ಯ ಅಂದ್ರೆ ಏನೋ ಒಂದು ದುರಹಂಕಾರದ ಮಾತು, ಧಾರ್ಷ್ಟ್ಯದಿಂದ ಹೇಳೋದು ಅಂತ ಆ ಅರ್ಥದಲ್ಲಿ ಇಲ್ಲಿ ಬಳಸ್ತಾ ಇಲ್ಲ. ಪ್ರಾಗಲ್ಭ್ಯ ಅಂದ್ರೆ ಆ ಹೇಳೋದ್ರಲ್ಲೇ ಒಂದು ನಿಖರತೆ, ಸ್ಪಷ್ಟತೆ, ಧೈರ್ಯ, ಅದನ್ನ ಇಲ್ಲಿ ಪ್ರಾಗಲ್ಭ್ಯ ಅನ್ನೋ ಶಬ್ದದಿಂದ ಕರೀತಾ ಇದ್ದಾರೆ. ದೇವರು ಯಾವಾಗ್ಲೂ ತಾನು ಹೇಳ್ಬೇಕಾದ್ರೆ ತಾನು ಸ್ಪಷ್ಟವಾಗಿ ಹೇಳ್ತಾನೆ, ಇದು ಹೀಗೆ, ಇದು ಹೀಗಾಗತ್ತೆ ಅಷ್ಟೇ. ಅವನು ಹೇಳದ್ಮೇಲೆ ಅದು ಮುಗ್ದೋಯ್ತು. ಧೈರ್ಯದ ಮಾತು, ಅಲ್ಲೇನೋ ಅಳಕಿರೋದಿಲ್ಲ. ಒಳಗಡೆ ಏನೋ ಬೇರೆ ಚಿಂತಿಸಿ ಇದಾಗತ್ತೋ ಇಲ್ವೋ ಅನ್ನೋ ಸಂಶಯದಿಂದ ಅವನು ಮಾತಾಡಲ್ಲ. ದೇವರು ಮಾತಾಡಿದಾನೆ, ಅವನಿಂದ ಮಾತು ಬಂದಿದೆ ಅಂದ್ರೆ ನಿಶ್ಚಯ ಅಷ್ಟೇ. ಇಂಥ ಧೈರ್ಯದ ಮಾತು ಏನಿದೆ ಅದು ದೇವರಲ್ಲಿದೆ, ಪ್ರಾಗಲ್ಭ್ಯ ಇದೆ ಅಂತ ಹೇಳ್ತಾರೆ. ಇದು ಜೀವರಲ್ಲೂ ಕೂಡ ಹಾಗೆ. ಮಾತಾಡ್ಬೇಕಾದ್ರೆ ಜೀವರು ಸರಿಯಾಗಿ ಧೈರ್ಯವಾಗಿ ಮಾತಾಡ್ಬೇಕು. ಏನೋ ಅಳಕಿನಿಂದ ಏನೋ ಒಂದು ಮಾತಾಡ್ತಾ ಇದ್ದಾರೆ ಅಂದ್ರೆ ಅವಾಗ ಅದು ಸರಿ ಇಲ್ಲ ಅಂತ ಅರ್ಥ. ಇದು ಯಾವಾಗ? ಇದು ಯಾವ ವಿಷಯದಲ್ಲಿ? ಒಳ್ಳೆ ವಿಷಯದಲ್ಲಿ. ಒಳ್ಳೆ ವಿಷಯ ಅಂತ ಏನೇನಿದೆ ಅಲ್ಲೆಲ್ಲ ಧೈರ್ಯ ಬೇಕು. ಆದ್ರಿಂದ ಧೈರ್ಯದಿಂದ ಒಳ್ಳೆ ವಿಷಯಗಳನ್ನ ಜೀವರೆಲ್ಲ ಪ್ರತಿಪಾದನೆ ಮಾಡೋದು, ಅಂದ್ರೆ ದೇವರ ಬಗ್ಗೆ ಇತ್ಯಾದಿಗಳ ಬಗ್ಗೆ ಹೇಳೋದು ಅಂತ ಅರ್ಥ. ಇನ್ನು ಪ್ರಶ್ರಯ ಅಂತ ಎರಡನೇ ಶಬ್ದ. ಪ್ರಶ್ರಯ ಅಂದ್ರೇನು? ವಿನಯ ಅಂತ ಬಂತು. ವಿನಯವಾಗಿರ್ಬೇಕು. ದೇವರು ವಿನಯವಾಗಿದ್ದದ್ ನಾವು ನೋಡಿದಿವಿ ಅವನ ಅವತಾರ ಕಾಲಗಳಲ್ಲಿ. ಅದು ಕೃಷ್ಣಾವತಾರದಲ್ಲಿ
ಅಂತ ನೆನಪಿಸಿ ಇದ್ದೆ. ಇನ್ನು ಜೀವರಾಗ್ಬೇಕಾದ್ರೂ ಭಗವಂತನ ತರಹ ವಿನಯ ಅನ್ನೋ ಗುಣವನ್ನ ಸಂಪಾದನೆ ಮಾಡ್ಬೇಕು. ಅದು ದೇವರ ತರಹ, ದೇವರಲ್ಲಿರುವಂತಹ ವಿನಯ ನಮಗ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆಯಾಯ ಜೀವರು ತಾವೇನು ವಿನಯ ಪ್ರದರ್ಶನ ಮಾಡ್ಬೇಕು ಅಂಥ ವಿನಯವನ್ನ ಪಡೆದಿರ್ಬೇಕು ಅಂತ ಅರ್ಥ. ಇದು ವಿನಯ ಅನ್ನೋದು ಇಬ್ರಿಗೂ ಸಮಾನವಾದ ಗುಣ, ದೇವರಲ್ಲೂ ಇರ್ಬೇಕು ಮತ್ತೆ ಜೀವರಲ್ಲೂ ಇರ್ಬೇಕು, ಎರಡೂ ಗುಣ. ಇನ್ನು ಶೀಲಂ, ಇನ್ನು ಶೀಲ ಅಂದ್ರೆ ಒಳ್ಳೆ ಸ್ವಭಾವ ಅಂತ ಅರ್ಥ. ಜೀವರಿಗೂ ಒಳ್ಳೆ ಸ್ವಭಾವ, ಹಾಗೆ ಭಗವಂತನಿಗೂ ಒಳ್ಳೆ ಸ್ವಭಾವ. ದೇವರಿಗಾದ್ರೆ ಅವನು ಲೋಕದಲ್ಲಿರೋ ಎಲ್ಲಾ ಜನರಿಗೆ, ಒಳ್ಳೆಯವರಿಗೆ ಅವನು ಮನೋಹರ ಸ್ವಭಾವದವನು. ಅಂದ್ರೆ ತುಂಬಾ ಎಲ್ಲರ ಮನಸ್ಸಿಗೆ ಅವನ ಸ್ವಭಾವ ಅದು ಆಕರ್ಷಣೆಗೊಳ್ಳುತ್ತೆ ಅವನ ಸ್ವಭಾವ. ಅಂದ್ರೆ ಅಭಿಪ್ರಾಯ, ಅವನ ಸ್ವಭಾವ ನೋಡಿದಾಗ ಅದೇನ್ ಮಾಡುತ್ತೆ ಆ ಸ್ವಭಾವ ಅಂದ್ರೆ ನಮ್ಮನ್ನ ಆಕರ್ಷಣೆ ಮಾಡುತ್ತೆ. ಆ ರೀತಿ ಅವನ ಸ್ವಭಾವ ಇದೆ. ನಮ್ಮ ಮನಸ್ಸು ಆಕರ್ಷಣೆಗೊಳ್ಳುತ್ತೆ, ಆ ಸ್ವಭಾವ ನಮ್ಮನ್ನ ಆಕರ್ಷಣೆ ಮಾಡೋದು. ಹೀಗೆ ಆ ದೇವರ ಸ್ವಭಾವನೆ ಅಂಥದ್ದು. ಶೀಲ ಅನ್ನುವ ಗುಣ ದೇವರಲ್ಲಿದೆ. ನಮ್ಮಲ್ಲಿ ಜೀವರಲ್ಲಿ ಶೀಲ ಅಂದ್ರೇನು? ಸಮಾನವಾಗಿ ನೋಡೋದು, ಪಕ್ಷಪಾತ ಮಾಡದೇ ಇರೋದು ಅಂತ ಅರ್ಥ. ಒಬ್ಬರಿಗೆ ಇಬ್ರು ಒಳ್ಳೆಯವರೇ, ಒಬ್ಬ ಕೆಟ್ಟವನು ಅಂತಲ್ಲ, ಇಬ್ರು ಒಳ್ಳೆಯವರು. ಇಬ್ರು ಒಳ್ಳೆಯವರಾದಾಗ ಒಬ್ಬನಿಗೆ ಒಳ್ಳೆ ಫಲ, ಇನ್ನೊಬ್ಬನಿಗೆ ಕೆಟ್ಟ ಫಲ ಸಿಗೋ ತರ ನಾವು ವ್ಯವಸ್ಥೆ ಮಾಡೋದು. ಅವ್ನಿಗೆ ತೊಂದರೆ ಕೊಡೋದು, ಇನ್ನೊಬ್ಬನಿಗೆ ಸಹಾಯ ಮಾಡೋದು, ಹೀಗೆ ಮಾಡಬಾರ್ದು. ಸಮಾನವಾಗಿರ್ಬೇಕು ಅಂತ ಅರ್ಥ. ಇನ್ನು ಓಜಃ, ಓಜಃ ಅಂತ ಸುಮಾರು ಸರಿ ಶಬ್ದ ಬರುತ್ತೆ ನಮ್ಗೆ ಶಾಸ್ತ್ರದಲ್ಲಿ, ಇದಲ್ಲೆಲ್ಲ ಓಜಃ ಅನ್ನೋ ಶಬ್ದ. ಈ ಓಜಃ ಅಂದ್ರೆ ಭಗವಂತನಲ್ಲಿ ಇರುವಂತ ಶಕ್ತಿ. ಅದು ಎಂಥ ಶಕ್ತಿ? ಇನ್ನೊಬ್ಬರನ್ನ ಸಂಹಾರ ಮಾಡುವಂತಹ ಶಕ್ತಿ, ಸೋಲಿಸುವಂತಹ ಶಕ್ತಿ. ಇದನ್ನ ಓಜಸ್ಸು ಅಂತ ಕರೀತಾರೆ. ಜೀವನಲ್ಲಿ ಮಾನಸ ಬಲ, ನಮ್ಮ ಮನಸ್ಸಿನಲ್ಲಿ ಒಳ್ಳೆ ಮನಃಶಕ್ತಿ ಇದ್ರೆ ಅವ್ರ ಮನಸ್ಸೇನಾದ್ರೂ ಗಟ್ಟಿಯಾಗಿರುತ್ತೆ. ದೇಹ ಎಲ್ಲ ಅನಾರೋಗ್ಯ, ಆದ್ರೆ ಮನಸ್ಸು ಮಾತ್ರ ಗಟ್ಟಿ. ಮನಸ್ಸಿನ ಬಲ ಏನಿದೆ ಅದು ನಿಜವಾದ ಬಲ. ಆ ಬಲವನ್ನ ಯಾರು ಪಡೆದಿರ್ತಾರೆ ಅವನಲ್ಲಿ ಓಜಸ್ಸು ಅನ್ನೋ ಗುಣ ಇದೆ ಅಂತ ಅರ್ಥ. ಹಾಗಾಗಿ ಓಜಸ್ಸು ಅಂತಂದ್ರೆ ಸಾಮಾನ್ಯವಾಗಿ ಬಲ ಅಂತ ಅರ್ಥ ಅಲ್ಲ, ಮನಸ್ಸಿನ ಬಲಕ್ಕೆ ಓಜಸ್ಸು ಅಂತ ಕರೀತಾರೆ. ಇನ್ನು ದೇವರಲ್ಲಿ ಆಗ್ಬೇಕಾದ್ರೆ ಇನ್ನೊಬ್ಬರನ್ನ ಸೋಲಿಸುವಂತ ಶಕ್ತಿ ಏನಿದೆ ಅದನ್ನ ಓಜಸ್ಸು ಅಂತ ಕರೀತಾರೆ. ಇದು ಬಹಳ ಮುಖ್ಯ. ಯಾಕಂದ್ರೆ ಮುಂದೆ ನೋಡಿ ಬಲಂ ಅಂತ ಶಬ್ದ ಬಂತು. ನಾವೆಲ್ಲ ಓಜಃ ಅಂದ್ರೆ ಬಲ ಅಂತ ಸಾಮಾನ್ಯ ಹೇಳ್ಬಿಡ್ತೀವಿ. ಹಾಗಾದ್ರೆ ಬಲ ಅಂದ್ರೆ ನಿಜವಾಗಿ ಏನು? ಅದಕ್ಕೂ ಉತ್ತರ ಕೊಡ್ಬೇಕಲ್ಲ. ಅದಕ್ಕೆ ಎರಡು ಅರ್ಥ ಬಿಡಿಸಿದಾರೆ ಇಲ್ಲಿ. ಬಲ ಅಂತಂದ್ರೆ ಸ್ವೇಚ್ಛಾಕರಣ ಶಕ್ತಿ. ತಾನೇನೋ ಬಯಸ್ತಾನೆ ದೇವರು, ನಾನು ಇದು ಮಾಡ್ಬೇಕು ಅಂತ ಬಯಸ್ತಾನೆ. ಆ ಬಯಸೋದಕ್ಕೆ ಅವನಿಗೆ ಬೇಕಾದ ಶಕ್ತಿ. ಬಯಸೋದಕ್ಕೇನು ಶಕ್ತಿ ಬೇಕು ಅಂದ್ರೆ, ಬಯಸಿ ತಾನೇನೋ ಒಂದು ಕೆಲಸ ಮಾಡ್ತಾನಲ್ಲ, ನನಗಿದು ಅಪೇಕ್ಷೆ ಇದೆ, ಈಗ ನನಗೆ ಆಸೆ ಆಗಿದೆ, ನಾ ಇಂಥ ಕೆಲಸ ಮಾಡ್ತೀನಿ. ಆ ಕೆಲಸ ಮಾಡ್ಬೇಕು ಅಂತಂದ್ರೆ ಶಕ್ತಿ ಬೇಕಲ್ಲ, ಆ ದೇವರಲ್ಲ ಶಕ್ತಿ ಇದೆ. ಉದಾಹರಣೆಗೆ ನಾ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿ ಜೀವರಿಗೆ ಈ ದೇಹವನ್ನೆಲ್ಲ ಕೊಟ್ಟು ನಾನು ಇವರಿಗೆ ಸಾಧನೆ ಮಾಡುವ ಹಾಗೆ ಮಾಡ್ತೇನೆ ಅಂತ ಭಗವಂತ ಇಚ್ಛೆ ಪಡ್ತಾನೆ. ಈ ಇಚ್ಛೆ ಪಡೋದಲ್ದೆ ಅಷ್ಟೇ ಅಲ್ಲ, ನಾವು ಇಚ್ಛೆ ಪಡ್ತಾನೆ ಇರ್ತೀವಿ ಬೇಕಾದಷ್ಟು. ಆದ್ರೆ ಇಚ್ಛೆ ಪಟ್ಟು ಆ ಕೆಲಸ ನಡಿಬೇಕಾದ್ರೆ ನಮ್ಮಲ್ಲಿ ಆ ಶಕ್ತಿ ಇರ್ಬೇಕಲ್ಲ. ಆ ಶಕ್ತಿ ಅದು ದೇವರಲ್ಲಿದೆ, ಅದನ್ನೇ ಬಲ ಅಂತ ಕರೀತಾರೆ. ಹಾಗಾದ್ರೆ ಬಲ ಅಂದ್ರೇನು? ತನ್ನ ಇಚ್ಛೆಯ ತಾನು ಯಾವ ವಿಷಯದಲ್ಲಿ ಇಚ್ಛೆ ಪಟ್ಟಿದ್ದಾನೋ ಅಂಥ ಕೆಲಸವನ್ನ ಮಾಡೋದ್ರಲ್ಲಿ ಬೇಕಾದ ಸಾಮರ್ಥ್ಯ. ಇನ್ನು ಬೇರೆ ಕಡೆ ಹೇಗೆ? ಜೀವರಲ್ಲಿ ಆಗ್ಬೇಕಾದ್ರೆ ಶರೀರ ಧಾರಣೆನೇ ಬಲ. ಶರೀರದಲ್ಲಿರುವಂತಹ ಬಲ ಏನಿದೆಯಲ್ಲ ಆ ಬಲವನ್ನೇ ಬಲ ಅಂತ ಕರೆದಿತ್ತು. ಇನ್ನು ಭಗ ಅನ್ನುವ ಶಬ್ದ ಹಾಕ್ತಾರೆ. ಭಗ ಅನ್ನೋ ಗುಣ ವಾಸ್ತವಿಕವಾಗಿ, ಒಂದ್ ನಿಮಿಷ, ಇನ್ನು ಬಲ ಅನ್ನುವಂತಹ ಗುಣ ಆಯ್ತು. ಈಗ ಭಗ, ಭಗ ಅನ್ನೋ ಶಬ್ದ ಸಾಮಾನ್ಯವಾಗಿ ಭಗವಂತ, ಭಗವಾನ್ ಅಂತ ದೇವರ ಕರಿತಾ ಇರ್ತೀವಿ, ಭಗವಾನ್ ಭಗವಂತ ಅಂತ. ಅಲ್ಲಿ ಭಗ ಅನ್ನೋ ಶಬ್ದ ಏನಿದೆಯಲ್ಲ ಅದಕ್ಕೆ 6 ಗುಣಗಳಿರೋನ್ಗೆ ಭಗ ಅಂತ ಕರೀತಾರೆ. ಈ 6 ಗುಣಗಳೇನಿದೆಯಲ್ಲ ಅದನ್ನ ಸೇರಿಸಿ ಒಟ್ಟಿಗೆ ಭಗ ಅಂತ ಅದಕ್ಕೆ ಕರೆಯೋದು. ಹೀಗೆ ಭಗಃ ಷಡ್ಗುಣವತ್ವಂ ಅಂತ ಬಿಡಿಸಿದ್ದಾರೆ. ನಾವು ಭಗವಂತರಂತೆ. ನಾವು ಭಗವಂತ ಹೇಗಾಗೋದು ಅಂದ್ರೆ, ಒಳ್ಳೆ ಭಾಗ್ಯವನ್ನ ಪಡೆದವರಾಗಿದ್ರೆ ಜೀವರು, ಅವರಿಗೆ ಭಗವಾನ್ ಅಂತ ಕರೀತಾರೆ. ಹಾಗೆ ನಮ್ಮನ್ನು ಭಗವಂತ ಅಂತ ಕರಿಬೋದೇನ್ ತಪ್ಪಿಲ್ಲ. ಸಂಸ್ಕೃತಲ್ಲೆಲ್ಲ ನಮ್ಗೆ ಏನಂದ್ರೆ, ಕನ್ನಡದಲ್ಲಿ ಈಗ ನಾವು ಭಗವಂತ ಭಗವಂತ ಅಂತ ಹೇಳಿದ ಕೂಡಲೇ ದೇವರು ಅಂತಾನೆ ಅರ್ಥ. ಯಾಕೆ 6 ಗುಣ ಅವನಲ್ಲೇ ಇರೋದು ಅಂತ. ನಿಜ,
ಭಾಗವತನೇ ತಿಳಿಸ್ತಾ ಇದೆ, ಒಳ್ಳೆ ಸಾತ್ವಿಕ ಜೀವರಾಗಿದ್ರೆ ಆ ಸಾತ್ವಿಕ ಜೀವರಿಗೆ ಭಗವಂತ ಅಂತ ಕರೆಯೋದೇನ್ ತಪ್ಪಿಲ್ಲ. ಯಾಕಂದ್ರೆ ಭಗ ಅಂದ್ರೆ ಏನು, ಒಳ್ಳೆ ಭಾಗ್ಯ ಹೊಂದಿರೋರು ಅಂತ ಅರ್ಥ. ಅಥವಾ ಉತ್ಪತ್ತಿಯಾದಿ ಜ್ಞಾನಂ ಅಂದ್ರೆ ದೇವರ ಬಗ್ಗೆ, ಈ ಜಗತ್ತಿನ ಸೃಷ್ಟಿ ಹೇಗಾಯ್ತು, ಅಥವಾ ಈ ಜೀವರಿಗೆ ದೇಹ ಎಲ್ಲ ಹೇಗ್ ಸಿಕ್ತು, ಪ್ರಳಯ ಹೇಗ್ ಮಾಡ್ತಾರೆ ಅನ್ನುವ ಈ ಧಾರ್ಮಿಕ ತತ್ವಗಳ ಜ್ಞಾನ ಏನಿದೆಯಲ್ಲ, ಈ ಜ್ಞಾನವನ್ನ ಪಡೆದಿರೋಂಥವನ್ನ ಭಗವಾನ್ ಅಂತ ಕರೀತಾರೆ. ಅಂದ್ರೆ ಭಗ ಅಂದ್ರೆ ಜ್ಞಾನ ಅಂತ ಅರ್ಥ ಈ ಪಕ್ಷದಲ್ಲಿ. ಭಗ ಅಂದ್ರೆ ಜ್ಞಾನ ಅಥವಾ ಭಾಗ್ಯ, ಈ ಎರಡನ್ನ ಪಡೆದಿರೋನು ಭಗವಂತ. ಅದಕ್ಕೆ ನಾವು ಸಂಸ್ಕೃತದಲ್ಲೆಲ್ಲ ಭಗವಾನ್ ಅಂತ ಕರೀತಾರೆ. ಭಗವಾನ್ ಅಂತಲ್ಲ, ಭಗವನ್ ಅಂತ ಸಾಮಾನ್ಯವಾಗಿ ಬಳಸ್ತಾರೆ. ಭಗವನ್ ಅಂತ ಅಂದ್ರೆ ಎಲೈ ಪೂಜ್ಯರೇ ಅಂತ. ಅದು ಆಚಾರ್ಯರಿಗಾಗ್ಬೋದು, ಗುರುಗಳಿಗೆ, ಬೇರೆ ಯಾರೋ ನಮಗೆ ತುಂಬಾ ಪ್ರೀತಿ ಪಾತ್ರರಾಗಿದ್ದು ಪೂಜ್ಯರು, ಹೀಗೆ ಹಲವರಿಗೆ ನಾವು ಬಳಸುವಂತಹ ಪದ ಇದು, ಪ್ರಸಿದ್ಧವಾದ ಪದ ಭಗವನ್ ಅಂತ. ಇನ್ನು ಗಾಂಭೀರ್ಯ, ದೇವರಲ್ಲಿ ಗಾಂಭೀರ್ಯ ಇದೆ, ನಮ್ಮಲ್ಲೂ ಗಾಂಭೀರ್ಯ ಇದೆ. ದೇವರಲ್ಲಿ ಗಾಂಭೀರ್ಯ ಅಂದ್ರೆ ಏನರ್ಥ, ಬಹಳ ಗಂಭೀರವಾಗಿ ಕೂತಿರ್ತಾನೆ, ದೇವರು ನಗೋದೇ ಇಲ್ಲ ಅಂತ ಅರ್ಥನ? ಹಾಗಲ್ಲ. ಅಲ್ಲಿ ಗಾಂಭೀರ್ಯ ಅಂದ್ರೆ ಬೇರೆಯವರಿಗೆ ಇವನ ಬಗ್ಗೆ ತಿಳ್ಕೊಳ್ಳಿಕ್ ಸಾಧ್ಯ ಇಲ್ಲ, ತುಂಬಾ ಆಳ, ಗಂಭೀರ ಸ್ವಭಾವ, ತುಂಬಾ ಆಳ, ಅವನ ಬಗ್ಗೆ ತಿಳಿಲಿಕ್ಕೆ ತುಂಬಾ ಕಷ್ಟ. ಅವ್ನ್ ನಗ್ತಾ ಇರ್ತಾನೆ ನಿಜ, ನಗೋದು ಯಾಕೆಂದ್ರೆ ಅವನ ಬಗ್ಗೆ ನಮಗ್ ತಿಳ್ಕೊಳ್ಳಿಕ್ ಆಗಲ್ಲ ಅಂತ ಅವ್ನು ನಗ್ತಾ ಇರ್ತಾನೆ ಅಷ್ಟೇ. ಅಂತೂ ಅವನ ಬಗ್ಗೆ ತಿಳಿಯೋದು ಬಹಳ ಕಷ್ಟ ಅಂತ ಅರ್ಥ. ನಮ್ಮಲ್ಲೇನು ಅಂತಂದ್ರೆ ಅನ್ಯತ್ರ, ಈ ಜೀವರಲ್ಲಾಗಬೇಕಾದ್ರೆ ಸ್ಥಿಮಿತತ್ವ ಅಂತ ಹೇಳ್ತಾರೆ. ಸ್ಥಿಮಿತ ಅಂದ್ರೆ ಗಂಭೀರವಾಗಿರೋದು, ಅಂದ್ರೆ ಮನಸ್ಸು ಆಚೆ ಈಚೆ ಅಲ್ಲಾಡ್ಬಿಡೋದಲ್ಲ. ಈಗೇನೋ ದುಃಖ ಆಯ್ತು ತುಂಬಾ, ಮನಸ್ಸು ಆಚೆ ಈಚೆ ಗೊಂದಲಕ್ಕೀಡಾಗ್ಬಿಡುತ್ತೆ. ತುಂಬಾ ಗಂಭೀರವಾಗೇ ಇರೋರು, ಯಾವಾಗಲೂ ಒಂದೇ ಮನಸ್ಥಿತಿಯಲ್ಲಿ ಇರೋರೆ. ಆದ್ರೆ ಯಾವಾಗ ಕೆಲವು ಕಷ್ಟಗಳು ಬರುತ್ತೆ, ಆಗ ನಮ್ಮ ಮನಸ್ಸು ಆಚೆ ಈಚೆ ಆಗ್ಬಿಡುತ್ತೆ, ಆಗ ಗಾಂಭೀರ್ಯ ಹೊರಟೋಗುತ್ತೆ. ಗಾಂಭೀರ್ಯ ಇಲ್ಲ ಅಂತ ಅರ್ಥ. ಗಂಭೀರವಾಗಿ ಯಾವಾಗಲೂ ಇರ್ತಾರೆ ಅಂದ್ರೆ ಮನಸ್ಸನ್ನ ತಮ್ಮ ಹತೋಟಿಯಲ್ಲೇ ಆಚೆ ಈಚೆ ತೊಡಲಾಡದೆ ಇಟ್ಕೊಂಡಿದ್ದಾರೆ ಅಂತ ಅರ್ಥ. ಇನ್ನು ಮುಂದಕ್ಕೆ ಹೋಗೋಣ. ಸ್ಥೈರ್ಯಂ ಅಂತ. ಈ ಸ್ಥೈರ್ಯ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ಥೈರ್ಯ ಅಂದ್ರೆ ಸ್ಥಿರತೆ, ಯಾವಾಗ್ಲೂ ಒಂದೇ ಕಡೆ ಇರೋದು ಅಂತ ಅರ್ಥ. ಅಂದ್ರೆ ಅವನು ಓಡಾಡೋದೇ ಇಲ್ಲ. ಅಂದ್ರೆ ಉದಾಹರಣೆಗೆ ದೇವರು ವಸ್ತುದ ಓಡಾಡಲ್ಲ ಅಂದ್ರೆ ಅವನು ಎಲ್ಲಾ ಕಡೆನೂ ವ್ಯಾಪಿಸ್ಕೊಂಡ್ಬಿಟ್ಟಿದ್ದಾನೆ, ಅದನ್ನ ಅವನು ಓಡಾಡ್ಲಿಕ್ಕಾಗಲ್ಲ, ಎಲ್ಲಾ ಕಡೆ ಇದ್ದಾನೆ ಅವನು ಒಂದ್ ರೀತಿ. ಆದ್ರಿಂದ ಒಂದ್ ರೀತಿ ಏನ್ ಅರ್ಥ ಅಂದ್ರೆ ಎಲ್ಲಾ ಕಡೆ ದೇವರು ಇರೋದ್ರಿಂದ ಅವನು ಓಡಾಡ್ತಾ ಇಲ್ಲ ಅಂತ. ಇಲ್ಲ ಅವನು ಚಿಕ್ಕ ರೂಪ ಧರಿಸ್ಕೊಂಡು ಓಡಾಡ್ಬಹುದಲ್ವಾ ಅಂದ್ರೆ, ಅದಕ್ಕೆ ಯಾವತ್ತು ಚರಣ ಇಲ್ಲ ಅಂದ್ರೆ ಅವನ ಮನಸ್ಸಿದೆಯಲ್ಲ, ಒಮ್ಮೆ ಸಂಕಲ್ಪ ಮಾಡಿದೆ ಅಂದ್ರೆ ಅದನ್ನೊಂದು ಬದಲಾಯಿಸಲ್ಲ, ಆ ಮನಸ್ಸಿಗೆ ಚಲನ ಇಲ್ಲ. ನಾವು ಹಾಗಲ್ಲ, ಮನಸ್ಸಿನಿಂದ ನಾವು ಒಂದನ್ನು ಅನ್ಕೊಳ್ತೀವಿ, ಆದ್ರೆ ಅದನ್ನ ಬದಲಾಯಿಸ್ತಾ ಇರ್ತೀವಿ. ಮನಸ್ಸಿನಲ್ಲಿ ಚಲನ ಇದೆ ನಮ್ಗೆ, ಆದ್ರೆ ದೇವರಲ್ಲಿ ಇಂಥ ಚಲನ ಇಲ್ಲ, ಸ್ಥಿರತೆ ಇದೆ. ಹಾಗಾಗಿ ಸ್ಥೈರ್ಯ ಅನ್ನುವ ಗುಣ ಅವನಲ್ಲಿದೆ. ನಾವು ಸ್ಥಿರತೆಯನ್ನ ಪಡಿಬೇಕಂತೆ, ನಮ್ಮಲ್ಲೂ ಆ ಸ್ಥೈರ್ಯ ಬೇಕು. ಯಾವ ರೀತಿ? ಧರ್ಮದಲ್ಲಿ ಅಚಲವಾದ ಬುದ್ಧಿ. ಧರ್ಮಾಚರಣೆ ಅಂತ ಬಂದ್ರೆ ಎಲ್ಲ ಪಕ್ಕಕ್ಕಿಟ್ಟು ನಾವಲ್ಲಿ ಹೋಗಿ ಅದನ್ನ ಆಚರಿಸ್ಬೇಕು, ಈ ರೀತಿಯ ಬುದ್ಧಿ ಇದ್ರೆ ನಮ್ಮಲ್ಲಿ ಸ್ಥೈರ್ಯ ಇದೆ ಅಂತ ಅರ್ಥ. ಇನ್ನು ಮುಂದೆ ಗಾಂಭೀರ್ಯಂ, ಸ್ಥೈರ್ಯಂ, ಆಸ್ತಿಕ್ಯಂ, ಇನ್ನು 4 ಗುಣ ಹೇಳ್ತಾರೆ. 4 ಗುಣ ಹೇಳಿ ಮುಗಿಸ್ತಾರೆ, ಇಷ್ಟು ಗುಣಗಳು ಅಂತ. ಇನ್ನು ಆಸ್ತಿಕ್ಯಕ್ಕೆ ಬರೋಣ. ಆಸ್ತಿಕ್ಯ ಅಂದ್ರೆ ಏನು? ವೇದದಲ್ಲಿ ಯಾವ ರೀತಿ ಹೇಳಿದಾರೋ ಅದೆಲ್ಲ ಸತ್ಯ. ವೇದದಲ್ಲಿ ಸ್ವರ್ಗ ನರಕಗಳ ಬಗ್ಗೆ ಹೇಳಿದ್ರೆ ಅದು ಸತ್ಯ, ಮೋಕ್ಷದ ಬಗ್ಗೆ ಹೇಳೋದು ಸತ್ಯ. ಆ ಒಂದು ಆಸ್ತಿಕ್ಯ ಬುದ್ಧಿ, ನಿಜ ಅಸ್ತಿ, ಇದು ಇದೆ ಅನ್ನುವ ಬುದ್ಧಿ. ಈಗ ನಮಗೆಲ್ಲ ಆಸ್ತಿಕರು ಅಂತ ಕರೀತಾರೆ, ನಾಸ್ತಿಕರು ಅಂತ ಕರೀತಾರೆ. ನಮ್ಗೆ ಗೊತ್ತು ನಾಸ್ತಿಕರು, ಆಸ್ತಿಕರು ಅಂತ ಈ ಶಬ್ದ ಬಹಳ ಪ್ರಸಿದ್ಧ. ನಾಸ್ತಿಕರು ಅಂದ್ರೆ ಏನು? ಅತೀಂದ್ರಿಯವಾದ ವಸ್ತು ಅಂದ್ರೆ ದೇವರು, ಸ್ವರ್ಗ, ನರಕ, ಮೋಕ್ಷ ಇದ್ಯಾವುದನ್ನು ಒಪ್ಪಲ್ಲ. ಅವ್ರು ಬರೀ ಕಣ್ಣಿನಿಂದ ನೋಡಿದ್ ಮಾತ್ರ ಒಪ್ತಾರಷ್ಟೇ, ಮಿಕ್ಕಿದ್ಯಾವ್ದು ಒಪ್ಪಲ್ಲ. ಇಂಥವ್ರು ನಾಸ್ತಿಕರು. ಅದು ಸಂಸ್ಕೃತದಲ್ಲಿ ಅಸ್ತಿ ಅಂದ್ರೆ ಇದೆ ಅಂತ ಅರ್ಥ, ನಾಸ್ತಿ ಅಂದ್ರೆ ಇಲ್ಲ ಅಂತ ಅರ್ಥ. ಈ ಅತೀಂದ್ರಿಯವಾದ ಪುಣ್ಯ, ಪಾಪ, ಸ್ವರ್ಗ ಇದ್ಯಾವುದು ನಾಸ್ತಿ, ಇಲ್ಲ ಅಂತ ಒಪ್ಪವರು ನಾಸ್ತಿಕರು ಅಂತ ಅನಿಸ್ಕೊಡ್ತಾರೆ. ಹಾಗಾದ್ರೆ ನಾವೇನು? ಆಸ್ತಿಕರು. ನಾವು ಚೆನ್ನಾಗಿ ಒಪ್ತೀವಲ್ಲ, ಅಸ್ತಿ, ನಿಜವಾಗಿ ಈ ಪರಲೋಕ ಇದೆ, ದೇವರಿದಾನೆ, ನರಕ, ಸ್ವರ್ಗ ಎಲ್ಲವೂ ಇದೆ, ಪುಣ್ಯ ಪಾಪಗಳಿದೆ ಅಂತ ನಾವು ಒಪ್ಪೋರು. ಆದ್ರಿಂದ ನಾವೆಲ್ಲ ಆಸ್ತಿಕರು. ಹಾಗಾದ್ರೆ ಆಸ್ತಿಕತೆ ಪಡೆಯೋದು ಅಂದ್ರೆ ಏನರ್ಥ ಅಂದ್ರೆ, ವೇದದಲ್ಲಿ ಹೇಳಿದ ವಿಷಯ ಹೌದು ಅಂತ ಹೇಳಿ ನಾವು ತಿಳ್ಕೊಳ್ಳೋದು, ಅದರಲ್ಲೇ ನಮ್ಮ ಬುದ್ಧಿಯನ್ನು ಇಡೋದು. ಅಷ್ಟೇ ಅಲ್ಲ, ಗುರುಗಳು ಹೇಳುವಂತಹ ವಾಕ್ಯದಲ್ಲಿ ವಿಶ್ವಾಸ. ಈಗ ಮಧ್ವಾಚಾರ್ಯರು ನಮ್ಮ ಗುರುಗಳು, ಅವರು ಹೇಳಿದ ವಾಕ್ಯದಲ್ಲಿ ನಮಗಿರುವಂತಹ ವಿಶ್ವಾಸ ಏನಿದೆಯಲ್ಲ, ಆ ವಿಶ್ವಾಸನೆ ಆಸ್ತಿಕ್ಯ ಅಂತ ಕರೆಸ್ಕೊಡುತ್ತೆ. ಈಗ ವೇದವ್ಯಾಸರು ಹೀಗೆಲ್ಲ ತಿಳಿಸ್ಕೊಡ್ತಾ ಇದ್ದಾರೆ.
ವೇದವ್ಯಾಸರ ಮಾತು, ಈ ಭಾಗವತದಲ್ಲಿ ವಿಶ್ವಾಸ ನಾವಿಡ್ತೀವಿ ಅಂದ್ರೆ ನಮ್ಮಲ್ಲಿ ಆಸ್ತಿಕ್ಯ ಇದೆ ಅಂತ ಅರ್ಥ. ಇನ್ನು ಕೀರ್ತಿ, ಕೀರ್ತಿ ದೇವರಲ್ಲಿದೆ. ಯಾಕಂದ್ರೆ ದೇವರಲ್ಲಿ ಇರೋ ಕೀರ್ತಿ ನಾವು ಹೇಳ್ಬೇಕಾಗಿಲ್ಲ. ಅವನು ತ್ರಿಲೋಕ ಕೀರ್ತಿವನ್, 3 ಲೋಕದಲ್ಲಿ ವ್ಯಾಪಿಸ್ಕೊಂಡಂತಹ ಕೀರ್ತಿ ಆ ಭಗವಂತನದು ಅವನಲ್ಲಿದೆ. ನಮ್ಮಲ್ಲೇನು, ನಮಗ್ ಕೀರ್ತಿ ಬರೋ ನಾವು ಎಷ್ಟೆಷ್ಟು ಪ್ರಸಿದ್ಧರಾಗೋದು ಅಂತ ಅಲ್ಲ. ನಮ್ಮ ಕೀರ್ತಿ ಒಂದಿಷ್ಟು ಕಡೆ, ಇನ್ನೊಂದಿಷ್ಟು ಕಡೆ, ಇಡೀ ಸಮಗ್ರ ಒಂದಿಷ್ಟು ಪ್ರದೇಶದಲ್ಲಿ ಆಗ್ಬಹುದು. ಆದ್ರೆ ಅಂಥ ಕೀರ್ತಿ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಇಲ್ಲಿ ಕೀರ್ತಿ ಅಂದ್ರೆ ಕೀರ್ತನೆ ಮಾಡೋದು ಅಂತ ಅರ್ಥ. ಕೀರ್ತಿ ಅಂದ್ರೆ ಯಾವ್ದ್ರ ಬಗ್ಗೆ? ಹರಿಗುಣಗಳ ಕೀರ್ತನೆ ಮಾಡ್ತಾ ಇದ್ರೆ ಇಂಥ ಕೀರ್ತಿ ನಮ್ಮಲ್ಲಿ ಇರ್ಬೇಕು ಅಂತ ಅರ್ಥ. ಇದು ಕೀರ್ತಿ ಅನ್ನೋ ಶಬ್ದಕ್ಕೆ. ಇನ್ನು ಮಾನಹ, ಅನಹಂಕೃತಿ, ಕೊನೆಯ 2 ಗುಣ. ಮಾನ ಅಂದ್ರೆ ಏನು? ಇನ್ನೊಬ್ಬರ ಮೇಲೆ ಅಭಿಮಾನ, ಪ್ರೀತಿ ತೋರ್ಸೋದು, ಇದು ಮಾನ. ಮಾನ ಅಂದ್ರೆ ದುರಭಿಮಾನ ಅಂತ ಹೇಳ್ತಾ ಇರ್ತೀವಿ. ಏನ ಅಭಿಮಾನ, ದುರಭಿಮಾನ, ಭಾರಿ ಅಭಿಮಾನ ಇವ್ರ ಮೇಲೆ ಅಂದ್ರೆ ಬಹಳ ಪ್ರೀತಿ. ದುರಭಿಮಾನ ಅಂದ್ರೆ ಜಾಸ್ತಿ ಆಗೋಯ್ತು, ವಿಪರೀತ ಆಗೋಯ್ತು, ಇಂಥ ದುರಭಿಮಾನ ಇರಬಾರದು. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ವಿವರಣೆ ಕೊಡೋದಿದೆ ದುರಭಿಮಾನ ಅನ್ನೋದಕ್ಕೆ. ಇಲ್ಲಿ ಮಾನ ಅನ್ನೋ ಶಬ್ದ ಆ ದೂರ ಅದೆಲ್ಲ ಹೋಗಿದೆ, ಬರೀ ದುರಭಿ ಹೋಗಿದೆ, ಮಾನ ಅಂತ ಇಷ್ಟ ಹಾಕಿದೆ. ಮಾನ ಅಂದ್ರೆ ಸಮ್ಮಾನನ ಮಾಡೋದು, ಸತ್ಕಾರ ಮಾಡೋದು ಬೇರೆಯವರಿಗೆ ಅಂತ ಅರ್ಥ. ಇದು ದೇವರಲ್ಲೂ ನಾವು ನೋಡ್ತೀವಿ. ದೇವರು ಎಷ್ಟು ಭಕ್ತರಿಗೆ ಸತ್ಕಾರವನ್ನ ಮಾಡಿದ್ದಾರೆ, ಗೌರವಾರ್ಪಣೆ ಮಾಡಿದ್ದಾರೆ. ವಾಸ್ತವಿಕವಾಗಿ ನಾವು ಮಾಡ್ಬೇಕು, ಅದು ದೇವರು ಮಾಡಿ ತೋರಿಸಿದ್ದಾರೆ. ಮನುಷ್ಯರು ಹೇಗಿರ್ಬೇಕು ಅಂತ ತೋರಿಸಿದ್ದಾರೆ. ಈ ರೀತಿ ಮಾನ. ಇನ್ನು ಅನಹಂಕೃತಿ, ಅಹಂಕಾರ ಇಲ್ಲ ಅಂತ ಕೊನೆ ಗುಣ, 39ನೆಯ ಗುಣ ದೇವರಲ್ಲಿ ನಮ್ಮಲ್ಲಿ ಇರುವಂತಹದ್ದು. ನಮ್ಮಲ್ಲಿ ಇರೋದು ಅಂತಂದ್ರೆ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕಾಗಿರೋದು ಅಂತ ಅರ್ಥ. ಒಳ್ಳೆಯ ಜೀವನದಲ್ಲಿ ಇರುವಂತಹದ್ದು ಅಂತ ಅಭಿಪ್ರಾಯ. ಅನಹಂಕೃತಿ, ಸ್ವರೂಪ ದೇಹದಲ್ಲೇ ಅಹಂಕಾರ ಇರಬಾರ್ದಂತೆ. ಹೊರಗೆ ಎಲ್ಲ ನಮ್ಗೆ ಈಗ ಅಹಂಕಾರ ಇರುತ್ತೆ, ಈ ದೇಹ ಅಲ್ಲ, ಸ್ಥೂಲ ದೇಹ ಇದು. ಒಳಗಡೆ ಹೋಗಿ ಹೋಗಿ ಆ ಸ್ವರೂಪ ದೇಹ ಇರುತ್ತಲ್ಲ, ಆ ಸ್ವರೂಪ ದೇಹದಲ್ಲೇ ಅಹಂಕಾರ ಹೋಗ್ಬಿಟ್ಟಿರ್ಬೇಕಂತೆ. ಅಂಥ ಅನಹಂಕೃತಿ, ಸ್ವಲ್ಪವು ತನ್ನ ಸ್ವರೂಪದಲ್ಲಿ ಅಹಂಕಾರ ಅನ್ನೋ ಗುಣನೇ ಇಲ್ಲ ಅದು ಸ್ವಭಾವ ವಸ್ತುವಿನಲ್ಲಿ. ಆ ರೀತಿ ಇರೋದು ಅಂದ್ರೆ ಅದು ದೇವರು ಮಾತ್ರ. ದೇವರ ತರ ಶಕ್ತಿ ಯಾರಿಗಾದ್ರೂ ಇದೆಯಾ? ಯಾರಿಗೂ ಇಲ್ಲ. ಅಷ್ಟು ಅಧಿಕಾರ ಇದ್ರು ದೇವರಿಗೆ, ಅಹಂಕಾರ ಮಾತ್ರ ಇಲ್ಲ ದೇವರಿಗೆ. ಅವನ್ ಸ್ವರೂಪತಃನೇ ಇಲ್ಲ ಅವನಿಗೆ, ಅಂತ ಪರಮಾತ್ಮ. ನಮ್ಮಲ್ಲೂ ಅಹಂಕಾರ ಇರಬಾರದು. ನಮ್ಮಲ್ಲಿ ಅಹಂಕಾರ ಇಲ್ಲದೆ ಇರೋದು ಅಂದ್ರೆ ಏನರ್ಥ? ನಾನೇ ಮಾಡಿದ್ದು, ಎಲ್ಲ ನಾನೇ ಮಾಡೋದು, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅನ್ನುವ ಈ ಸ್ವಾತಂತ್ರ್ಯ ಬುದ್ಧಿ ಏನಿದೆಯಲ್ಲ, ಅದು ಅಹಂಕಾರದಲ್ಲೇ ಪರ್ಯವಸಾನ. ಯಾಕಂದ್ರೆ ನಾವೇ ಮಾಡಿದ್ದು, ನಾನೇ ಮಾಡಿದ್ದು ಅನ್ನುವ ಭಾವನೆ ಇರುತ್ತೆ ನಮ್ಗೆ. ಆದ್ರೆ ಹಾಗಲ್ಲ. ನಾನು ನಿಜವಾಗಿ ಎಲ್ಲವನ್ನು ಮಾಡ್ಲಿಕ್ಕೆ ನನಗೆ ಅಷ್ಟು ಶಕ್ತಿ ಇಲ್ಲ, ಆದ್ರೆ ದೇವರು ನನ್ನಲ್ಲಿ ನಿಂತುಕೊಂಡು ಇಷ್ಟನ್ನ ಮಾಡಿಸ್ತಾ ಇದ್ದಾನೆ ಅನ್ನುವ ಬುದ್ಧಿ ನಮ್ಗೇನ್ ಬರುತ್ತಲ್ಲ, ಈ ಬುದ್ಧಿ ಬಹಳ ಮುಖ್ಯ. ಇದನ್ನೇ ಅನಹಂಕೃತಿ, ಅಹಂಕಾರ ಇಳದೆ ಇರೋದು ಅಂತ ನಾವು ವರ್ಣನೆ ಮಾಡಿದ್ದು ಅಂತ ಇಷ್ಟು ವಿವರಣೆ ಮಾಡಿದ್ದಾರೆ. ಇಷ್ಟಾಗಿ ಮುಂದೆ 30ನೇ ಶ್ಲೋಕದಲ್ಲಿ ಮುಂದೆ ಬರೆಸ್ತಾ ಹೋಗ್ತಾರೆ. ಇಲ್ಲಿವರೆಗೆ 39 ಗುಣಗಳನ್ನ ಹೇಳಿದ್ದಾರೆ. ಅದನ್ನೆಲ್ಲ ಅಲ್ಲಿ ನಂಬರ್ ಅನ್ನು ಹಾಕಿದ್ದಾರೆ ಈ ಟಿಪ್ಪಣಿಯಲ್ಲಿ. PDF ಪೇಜ್ ಅಲ್ಲಿ ನೋಡ್ಬಹುದು. ಅಂತೂ 39 ಗುಣಗಳಷ್ಟೇ ಅಲ್ಲ, ವಾಸ್ತವಿಕ 39 ಗುಣಗಳ ಪಟ್ಟಿ ಮಾಡಿದ್ದಾರೆ ಇಲ್ಲಿ. ಇದಾಗಿ ಇನ್ನೂ ಬೇಕಾದಷ್ಟು ಗುಣಗಳಿದೆ, ಅದೆಲ್ಲ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಗ್ರಂಥ ವಿಸ್ತಾರ ಆಗ್ಬಿಡುತ್ತೆ, ದೊಡ್ಡದಾಗ್ಬಿಡುತ್ತೆ ಆ ಗ್ರಂಥ. ಬರೀ ಗುಣ ಹೇಳಲಿಕ್ಕೆ ಒಂದ್ ಗ್ರಂಥ ಆಗ್ಬೇಕಾಗತ್ತೆ, ಕೊನೆವರೆಗೂ ಮುಗಿಯೋದಿಲ್ಲ. ದೇವರ ಗುಣ, ಜೀವರ ಗುಣ ಹೇಳ್ತಾ ಕೂತ್ರೆ. ಅಂತೂ ಗುಣ ದೋಷಗಳನ್ನು ಎಣಿಸ್ತಾ ಆದ್ರೆ ಯಾವತ್ತೂ ಕೂಡ ಅದಕ್ಕೆ ಮಿತಿನೇ ಇಲ್ಲ, ಅದು ಎಂಡ್ ಇಲ್ವೇ ಇಲ್ಲ. ಯಾರೆಲ್ಲಾರು ಒಬ್ಬರಲ್ಲಿ ದೋಷ ಇದೆ ಅಂತ ಶುರು ಮಾಡಿದ್ರೆ ಯೋಚನೆ ಮಾಡ್ಲಿಕ್ಕೆ ಅಲ್ಲೇ ಸಾಕು, ಅಷ್ಟು ದೋಷ ಸಿಗತ್ತೆ. ಗುಣ ಸಿಗೋದೆಲ್ಲ ಅಲ್ಪ, ಆದ್ರೆ ದೇವರಲ್ಲಿ ಹಾಗಲ್ಲ. ದೇವರಲ್ಲಿ ದೋಷ ಅಂದ್ರೆ ಸಿಗೋದೇ ಇಲ್ಲ, ಏನು ಒಂದು ಚೂರು ಸಿಗಲ್ಲ. ಆದ್ರೆ ಗುಣ ಅಂತ ಎಣಿಸ್ಲಿಕ್ಕೆ ಶುರು ಮಾಡಿದ್ರೆ ಮುಗಿಯೋದೇ ಇಲ್ಲ, ಹಾಗಾಗತ್ತೆ ಪರಿಸ್ಥಿತಿ. ಅಂತೂ ಇಲ್ಲಿವರೆಗೆ ಇಂಥ ಗುಣಗಳನ್ನು ನಮಗೆ ಭಾಗವತ ಚಿಂತನೆ ಮಾಡಿ ಕೊಡಿಸ್ತಾ ಇದೆ. ಅಂದ್ರೆ ಇಷ್ಟು ಗುಣಗಳನ್ನ ದೇವರಲ್ಲಿ ನಾವು ಚಿಂತಿಸ್ಬೇಕು. ಆಗ ನಮಗೆ ಸಚ್ಚಿದಾನಂದ ಆತ್ಮೇತಿ ಮಾನುಷೈಸ್ತು ಸುರೇಶ್ವರೈಹಿ. ಮನುಷ್ಯರಿಗೆಲ್ಲ ಅದು ಮನುಷ್ಯೋತ್ತಮರು, ಮನುಷ್ಯರಿಗೆಲ್ಲ ತುಂಬಾ ಅಸಂಭವ. 4 ಗುಣ: ಸತ್, ಚಿತ್, ಆತ್ಮ. ಸಚ್ಚಿದಾನಂದ ಆತ್ಮೇತಿ, ಆನಂದ. ಸತ್, ಚಿತ್, ಆನಂದ, ಆತ್ಮ. 4 ಗುಣವನ್ನ ದೇವರಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಅಂತ ಮನುಷ್ಯರಿಗೆ ಆಗೋದಂತೆ ಅಷ್ಟೇ. ಇಲ್ಲಿರೋ 39 ಗುಣ ಆಗಲ್ಲ. ಇರೋ 4 ಗುಣ ಸರಿಯಾಗಿ ಮಾಡಿದ್ರೆ ಸಾಕಾಗಿದೆ, ಒಂದೊಂದು ಗುಣ ಮಾಡಿದ್ರು ಸಾಕು. ಸತ್ ಅಂದ್ರೆ ಯಾವುದೇ ದೋಷ ಇಲ್ಲ ದೇವರಲ್ಲಿ, ಇದು ಒಂದು. ಚಿತ್ ಅಂದ್ರೆ ಜ್ಞಾನ, ಭಗವಂತ ಜ್ಞಾನಾನಂದಮಯ ಅಂತ ಹೇಳ್ತೀವಲ್ಲ, ಹಾಗೆ ಜ್ಞಾನಮಯ. ಇನ್ನೊಂದು ಆನಂದಮಯ. ಆತ್ಮ, ಆತ್ಮ ಅಂದ್ರೆ ಸ್ವಾಮಿ, ನಮ್ಮೆಲ್ಲರಿಗೂ ಒಡೆಯ, ಸರ್ವೋತ್ತಮ ಅನ್ನುವ ಉಪಾಸನೆ.
ಧ್ಯಾನ. ಈ ನಾಲ್ಕನ್ನ ಮಾತ್ರ ಮನುಷ್ಯರಿಗೆ ಹೇಳಿದ್ದಂತೆ. ಇನ್ನು ಮಿಕ್ಕಿದೆಲ್ಲ ಅನೇಕ ಗುಣಗಳನ್ನು ದೇವತೆಗಳು ಅವ್ರು ಉಪಾಸನೆ ಮಾಡ್ತಾ ಹೋಗ್ತಾರೆ. ಮೇಲ್ನೋಟಕ್ ಸುಲಭ, ಈ 39ರಲ್ಲಿ ನಮ್ಗೆ ಅನಿಸ್ಬೋದು, ಆಸ್ತಿಕ್ಯ ನಮ್ಮಲ್ಲಿದೆ, ಗುರುವಾಕ್ಯದಲ್ಲಿ ಶ್ರದ್ಧೆ ಇದೆ, ಕೀರ್ತಿ ಇದೆ, ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡ್ತೀವಿ, ಬೇರೆಯವ್ರ ಮೇಲೆ ಅಭಿಮಾನ ತೋರಿಸ್ತೀವಿ, ನಮಗೇನು ಅಹಂಕಾರ ಇಲ್ಲ, ನಾವೆಲ್ಲ ಯಾವಾಗ್ಲೂ ನಾಹಂ ಕರ್ತ, ನಾನೇನ್ ಕರ್ತ ಅಲ್ಲ, ಹರಿನೇ ನನ್ನಲ್ಲಿ ನಿಂತು ಎಲ್ಲಾ ಮಾಡಿಸ್ತಾನೆ ಅಂತ ನಮಗೆ ಭಾವನೆ ಇದೆ. ಅದೆಲ್ಲ ನಿಜವಾಗಿ ಒಂದು ಕ್ಷಣಿಕ, ಅವೆಲ್ಲ ಅಷ್ಟೇ, ಸುಮ್ಮನೆ ಒಂದ್ ಕ್ಷಣ ಬಂದ್ ಹೋಗುವಂತಹ ಗುಣಗಳಷ್ಟೇ ಹೊರತು ಸದಾ ನಮ್ಮಲ್ಲಿರುವಂತದ್ದಾಗಿರ್ಬೇಕು. ಅದನ್ನೇ ಗುಣ ಅಂತ ಕರೆಯೋದು. ಸದಾ ಇದು ಯಾವುದು ಇಲ್ಲ. ದೇವರಲ್ಲಿ ಸದಾ ಯಾವಾಗ್ಲೂ ಕೂಡ ಇದ್ದೇ ಇದೆ. ಆದ್ರಿಂದ ಹೀಗೆ 4 ಗುಣಗಳನ್ನ ಮಾತ್ರ ವಸ್ತುತಃ ನಮ್ಗೆ ಹೇಳಿರೋದು. ಅದನ್ನ ಮನಸ್ಸಲ್ಲಿ ಇಟ್ಕೊಂತ, ಆದ್ರೂ ನಾವು ಮಿಕ್ಕಿದ ಗುಣಗಳು ಹೀಗೆಲ್ಲ ಇದೆ. ದೇವರ ಗುಣಗಳೆಷ್ಟು ಅಂದ್ರೆ ಈ ತರ ಪಟ್ಟಿ ಮಾಡಿ ಹೇಳ್ಬೇಕು ನಾವು, ಇಷ್ಟು ಗುಣಗಳಿದೆ ಅಂತ ದೇವರ ಬಗ್ಗೆ. ಅಂತೂ ಆ ಒಂದು ಭಾಗ್ಯ ಅದನ್ನು ಭಾಗವತ ನಮಗ್ ಕೊಟ್ಟಿದೆ. ಅಷ್ಟು ಚೆನ್ನಾಗಿ ವಿವರಣೆ ಆ ಭಾಗವತಕ್ಕೆ ಟಿಪ್ಪಣಿಕಾರರು ಮಾಡಿದ್ದಾರೆ. ಈ 30ನೇ ಶ್ಲೋಕವನ್ನ ಈಗ ಗಮನಿಸೋಣ. ಇಮೇ ಚಾನ್ಯೇ ಚ ಭಗವನ್ ನಿತ್ಯಾ ಯತ್ರ ಮಹಾಗುಣಾಃ ಪ್ರಾರ್ಥ್ಯ ಮಹತ್ವಮಿಚ್ಛದ್ಭಿಃ ನ ಚ ಯಾಂತಿ ಸ್ಮ ಕರ್ಹಿಚಿತ್. ಇಮೇಚ ಅನ್ಯೇಚ, ಈ ಗುಣ ಇಲ್ಲಿವರೆಗೂ ಹೇಳಿದ 39 ಗುಣ, ಹಾಗೆ ಅನ್ಯೇಚ, ಇನ್ನು ಇದನ್ನ ಬಿಟ್ಟು ಬೇರೆ ಯಾವ್ಯಾವ ಗುಣ ಇದೆಯೋ ಇದೆಲ್ಲ ನಿತ್ಯಾಹ, ಯಾವಾಗ್ಲೂ ದೇವರಲ್ಲಿರೋದು. ನಮ್ಮಲ್ಲಿ ಒಂದೊಂದ್ ಕ್ಷಣಕ್ಕೆ ಹೋಗುವಂತಹ ಗುಣಗಳಿವೆಲ್ಲ ದೇವರಲ್ಲಿ ಯಾವಾಗ್ಲೂ ಇರುವಂತಹ ಗುಣ. ಕೆಲವು ಗುಣ ನಮ್ಮಲ್ಲಿ ಬರೋದೇ ಇಲ್ಲ, ಬಂದದ್ದು ಬಹಳ ಹೊತ್ತು ಇರೋದಿಲ್ಲ, ಬಹಳ ಹೊತ್ತು ಇದ್ದದ್ದು ಜಾಸ್ತಿ ಇರಲ್ಲ, ಯಾವ್ದೋ ಒಂದೋ ಎರಡೋ ಇದ್ದೇ ಹೆಚ್ಚು. ಹೀಗೆ ನಮ್ಮ ಪರಿಸ್ಥಿತಿ. ದೇವರಲ್ಲಿ ಹಾಗಲ್ಲ, ಅದು ಯಾವಾಗ್ಲೂ ಇರುತ್ತೆ, ಎಂದಿಗೂ ಅದಕ್ಕೆ ಹುಟ್ಟು ನಾಶ ಅಂತಿಲ್ವೇ ಇಲ್ಲ, ಯಾವಾಗ್ಲೂ ಇರುತ್ತೆ ದೇವರಲ್ಲಂಥ ಗುಣಗಳು. ಹೀಗೆ ಇಂಥ ಮಹಾಗುಣಗಳೇನಿದೆಯಲ್ಲ ದೇವರಲ್ಲಿರುವಂತಹ ಗುಣಗಳು, ಇದನ್ನೆಲ್ಲ ನೀವು ಯಾಕೆ ಹೇಳಿದ್ರಿ ಅಂತ ಈಗ ಪ್ರಶ್ನೆ. ಎಲ್ಲ ಹೇಳಿದ್ರಿ ನಿಜ, ಈಗೆಲ್ಲ ಮಹಾಗುಣಗಳನ್ನ ತಿಳ್ಕೊಂಡು ನಾವೇನ್ ಮಾಡ್ಬೇಕೀಗ ಅಂದ್ರೆ, ನಿಮ್ಮಲ್ಲಿ ಆ ಗುಣ ಬರ್ಲಿ ಅಂತ ನೀವು ಬೇಡ್ಬೇಕಂತೆ. ಭಕ್ತರಾದವ್ರು ಏನ್ ಮಾಡ್ಬೇಕು, ದೇವರ ಹತ್ರ ಹೋದಾಗ ನನಗ್ ವಿನಯ ಕೊಡು, ನನಗೆ ಕೀರ್ತಿ ಕೊಡು, ನನಗೆ ಅದು ಕೊಡು, ಇದು ಕೊಡು. ನಿಜ, ಕೀರ್ತಿಯಿಂದ ಕೀರ್ತನೆ ಅಂತ ಅರ್ಥ. ಅಂದ್ರೆ ಯಾವಾಗ್ಲೂ ನಿನ್ನನ್ನ ನೆನಪಿಸ್ಕೊಳ್ತಾ ಇರೋ ನನಗೆ ನಿನ್ನಲ್ಲಿರುವಂತಹ ಗುಣಗಳೇನಿದೆಯಲ್ಲ ಆ ತರ ನನಗೂ ಗುಣಗಳನ್ನ ಕೊಡು. ನಿನ್ನಲ್ಲಿ ಗುಣ ಅಂತಂದ್ರೆ ಅವನಿರೋ ಪರಿಪೂರ್ಣತೆ ಅನ್ನೋದಲ್ಲ, ನನ್ನ ಯೋಗ್ಯತೆಗೆ ತಕ್ಕ ಗುಣಗಳೇನಿದೆ ಅದನ್ನ ನನಗೆ ನೀಡು, ವಿನಯ ಕೊಡು, ಇದು ಕೊಡು, ಅದು ಕೊಡು. ಇದು ಪ್ರಾರ್ಥನೆ ಮಾಡೋದೇನು ತಪ್ಪಿಲ್ಲ, ಭಾಗವತನೇ ನಮಗ್ ತಿಳಿಸ್ಕೊಡ್ತಾ ಇದೆ. ಇಂಥ ದೇವರಲ್ಲಿರೋ ದೊಡ್ಡ ದೊಡ್ಡ ಗುಣಗಳನ್ನ ಪ್ರಾರ್ಥ್ಯಾಹ, ನೀವು ಪ್ರಾರ್ಥನೆ ಮಾಡಿ ಅಂತ ಭಾಗವತ ಹೇಳ್ಕೊಡ್ತಾರೆ. ಯಾಕಂದ್ರೆ ನಿಷ್ಕಾಮನೆ ಅಂದ್ರೆ ಏನೂ ಬೇಡಬಾರ್ದು ಅಂದ್ರೆ ಇದನ್ನೆಲ್ಲ ಬೇಡಬಾರ್ದು ಅಂತ ಏನ್ ಅರ್ಥ ಅಲ್ಲ. ಶಾಸ್ತ್ರದಲ್ಲಿ ಇದಕ್ಕೊಂದು ಅವಕಾಶ ಇದೆ. ಪ್ರಾರ್ಥ್ಯಾಹ ಮಹತ್ವಮಿಚ್ಛದ್ಭಿಃ, ನೀವು ಮಹತ್ವವನ್ನ ಪಡಿಬೇಕಾ, ನೀವು ದೊಡ್ಡವರಾಗ್ಬೇಕಾ, ಹಾಗಾದ್ರೆ ನೀವು ಇಂತಹ ಗುಣಗಳನ್ನ ಪ್ರಾರ್ಥನೆ ಮಾಡಿ ದೇವರ ಬಳಿ. ದೊಡ್ಡವರಾಗೋದು ಅಂದ್ರೇನು, ಒಳ್ಳೊಳ್ಳೆ ಪದವಿ, ನಮಗೆ ಯೋಗ್ಯವಾದ ಪದವಿ ಏನ್ ಸಿಗಬೇಕೋ ಜೀವನದಲ್ಲಿ, ಲೌಕಿಕವಾದದ್ದಲ್ಲ ಆಧ್ಯಾತ್ಮಿಕವಾದ ಪದವಿ, ಅಂಥ ಪದವಿ ಸಿಗ್ಲಿಕ್ಕೆ ನಾವು ದೇವರ ಬಳಿ ಹೋಗಿ ಪ್ರಾರ್ಥನೆಯನ್ನ ಮಾಡ್ಬೇಕು. ದೇವರೇ, ನಿನ್ನಲ್ಲಿ ಇಂಥ ಗುಣಗಳೆಲ್ಲ ಇದೆ, ಅಂಥ ಗುಣಗಳೆಲ್ಲ ನಿನ್ನಲ್ಲಿ ಏನಿದೆ, ನಿನ್ನ ಪ್ರತಿಬಿಂಬ ನಾನು ನಿನ್ನ ಕನ್ನಡಿ ತರ, ಆ ರೀತಿ ಪ್ರತಿಬಿಂಬನಾದ ನಾನು, ನನ್ನಲ್ಲಿ ನಿನ್ನಲ್ಲಿರುವಂತಹ ಗುಣಗಳ ತರಹ ಗುಣಗಳು ನನ್ನಲ್ಲೂ ಕೂಡ ತೋರ್ಲಿ, ನನ್ನ ಯೋಗ್ಯತೆಗೆ ತಕ್ಕಂತೆ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಷ್ಟು ನಮಗೆ ಯೋಗ್ಯತೆಗೆ ತಕ್ಕಂತೆ ಅಂತಂತ ಗುಣಗಳು ಬರುತ್ತೆ ಅಂತ. ಅದಕ್ಕೋಸ್ಕರನೇ ದೇವರನ್ನ ಯಾವ ರೀತಿ ಇಟ್ಟುಕೊಂಡು ಧ್ಯಾನ ಮಾಡ್ತೀವೋ ಹಾಗೆ ನಮಗ್ ಫಲ ಸಿಗತ್ತೆ. ಆದ್ರಿಂದ ದೇವರು ಸುಪ್ರಸನ್ನನಾಗಿ ನಗುಮುಖದಲ್ಲಿ ಏನೋ ಪಾಠ ಹೇಳ್ತಾ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅದು ಯಾರು ನಾವು ಯೋಚಿಸೋಲ್ಲ, ಹಾಗೆ ದೇವರು ಪಾಠ ಹೇಳ್ತಾರೋ ನಮಗ್ ನೆನಪಿಗೆ ಬರಲ್ಲ. ವೇದವ್ಯಾಸರು ಪಾಠ ಮಾಡ್ತಾ ಇದ್ದಾರೆ, ಅಂತ ವೇದವ್ಯಾಸರು ನೆನಪಿಸ್ಕೊಂಡ್ವಿ. ಆ ಪಾಠ ಮಾಡ್ತಾ ಇರುವಂತಹ ವೇದವ್ಯಾಸರು ನೆನಪಿಸ್ಕೊಳ್ತಾ ಇದ್ರೆ ನಮಗೆ ಆ ಜ್ಞಾನ ಚೆನ್ನಾಗಿ ಸಿಗತ್ತೆ, ಲಾಭ ಆಗತ್ತೆ. ಹಾಗಾದ್ರೆ ಯಾವ ರೀತಿಯ ದೇವರ ಚಿಂತನೆಯನ್ನ ಮಾಡ್ತೀವೋ ಆ ರೀತಿಯ ಫಲವನ್ನ ನಾವು ಪಡಿತೀವಿ. ಅದನ್ನ ಭಾಗವತ ಸ್ಪಷ್ಟಪಡಿಸಿದೆ. ಪ್ರಾರ್ಥ್ಯಾ ಮಹತ್ವಮಿಚ್ಛದ್ಭಿಃ ನ ಚ ಯಾಂತಿ ಸ್ಮ ಕರ್ಹಿಚಿತ್. ಆದ್ರೆ
ಯಾವಾಗಲೂ ನೀವು ಪ್ರಾರ್ಥನೆ ಮಾಡ್ಬೋದು. ಧ್ಯಾನ ಅದೇನೋ ದೇವರಲ್ಲಿ ಒಂದಿಷ್ಟು ಕಾಲ ಮಾತ್ರ ಇರತ್ತೆ ಗುಣಗಳು, ಆಮೇಲೆ ಹೊರಟೋಗತ್ತೆ, ಅದರಿಂದ ಅವನನ್ನ ಧ್ಯಾನ ಮಾಡಿದ್ರೆ ನಮಗೇನು ಉಪಯೋಗ ಅಂತ ಪ್ರಶ್ನಿಸ್ಬೇಡಿ. ದೇವರಲ್ಲಿ ಸದಾ ಈ ಗುಣಗಳಿದೆ, ಎಲ್ಲೂ ಕೂಡ ನಚಯಾಂತಿ, ಅದೆಲ್ಲೂ ಹೋಗೋದಿಲ್ಲ. ಆದ್ರಿಂದ ಈ ವೇದದಲ್ಲಿ ತಿಳಿಸಿದಂತೆ ಸುಪ್ರಸಿದ್ಧವಾದ ಈ ವಿಷಯ ಏನಿದೆ, ದೇವರಲ್ಲಿ ಇರುವಂತಹ ಅನೇಕ ಗುಣಗಳೇನಿದೆ ಅವನ ಜೊತೆಗಿರೋದು, ಎಂದೆಂದಿಗೂ ಅದರ ಚಿಂತನೆ ಮಾಡ್ತಾ ಇರೋಣ ಅಂತ. ಅದಕ್ಕೆ ಕೆಲವರು ಏನಂದ್ರು, ಈಗ ದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಭಗವಂತ ನನ್ನಲ್ಲೂ ಆ ತರ ಗುಣ ಕೊಡು, ನಾನು ಜಗತ್ತನ್ನು ಸೃಷ್ಟಿ ಮಾಡ್ತೀನಿ. ಹಾಗಲ್ಲ, ಇಡೀ ಜಗತ್ತಿನ ಸೃಷ್ಟಿ ಅವ್ನ್ ಮಾಡ್ತಾನೆ ನಿಜ, ನಮ್ ಕೈಲಿ ಏನ್ ಸೃಷ್ಟಿ ಆಗತ್ತೋ, ನಾವೇನ್ ಬೇರೆದ್ ಒಳ್ಳೇದ್ ಮಾಡ್ಬೋದು ಅಂತ ನಮ್ಮ ಯೋಗ್ಯತೆಗೆ ತಕ್ಕಂತೆ ನೀನ್ ಅನುಗ್ರಹಿಸು ಅಂತ. ಹೀಗೆ ಅದರ ಪ್ರಾರ್ಥನೆಯ ಭಾವ. ಇಷ್ಟನ್ನ ಇಲ್ಲಿವರೆಗೆ ತಿಳಿಸಿ, ಹಾಗಾದ್ರೆ ಏನಾಯ್ತು, ಈ ಎಲ್ಲ ಗುಣಗಳ ಚಿಂತನೆ ಮಾಡಿದ್ದಕ್ಕೆ ಕಾರಣ ಒಂದೇ, ಆ ಗುಣಗಳು ನಮ್ಮಲ್ಲೂ ಬರಲಿ ಅಂತ. ಅಷ್ಟೇ ಅಲ್ಲ, ಇನ್ನೂ ಕೆಲವು ಗುಣಗಳು ಅಂದ್ರು. ಅದ್ ಯಾವುದು? ಬ್ರಹ್ಮಣ್ಯತ್ವ, ಶರಣ್ಯತ್ವ, ಜಗತ್ ಸೃಷ್ಟ್ಯಾದಿ ಕರ್ತೃತ್ವ, ಹೀಗೆಲ್ಲ ಇದೆ. ಅಂದ್ರೆ ಬ್ರಾಹ್ಮಣರಿಗೆ ಅತ್ಯಂತ ಪ್ರೀತಿ ಪಾತ್ರ, ಎಲ್ಲರೂ ಅವನ ರಕ್ಷಣೆಯನ್ನ ಪಡಿತಾರೆ, ಅವನು ಎಲ್ಲರಿಗೂ ರಕ್ಷಣೆಯನ್ನ ಕೊಡೋನು. ಹೀಗೆ ಅನೇಕ ಗುಣಗಳನ್ನ ದೇವರ ಬಗ್ಗೆ ಹೇಳ್ತಾರೆ. ಜಗತ್ತಿನ ಸೃಷ್ಟಿ ಮಾಡೋದಾಗ್ಲಿ, ಇದೆಲ್ಲ ಗುಣಗಳು ಜೀವರಲ್ಲಿ ಬರೋದಿಲ್ಲ. ಹೀಗೆ ಇಂಥ ಅನಂತ ಕಲ್ಯಾಣ ಗುಣಪೂರ್ಣನಾದ ಭಗವಂತನನ್ನ ಯೋಚಿಸ್ತಾ ಅವನಲ್ಲಿರುವಂತಹ ಗುಣದ ಯಾವುದೋ ಒಂದು ಅಂಶ, ಕಿಡಿ ಅಷ್ಟೇ, ಆ ಕಿಡಿಯಲ್ಲೂ ಕಿಡಿ ಅಂತ ಅನ್ಕೊಳ್ಳಿ, ಅಷ್ಟು ಚೂರಂಶ ನಮ್ಮಲ್ಲಿ ಬಂದ್ರು ಸಾಕು, ನಾವು ಉದ್ಧಾರ ಆಗ್ಬಿಡ್ತೀವಿ. ಅಂತ ಒಳ್ಳೆ ಸಾತ್ವಿಕ ಗುಣ ಬಂದ್ರೆ, ಹೀಗೆ ಭಾಗವತ ನಿರೂಪಣೆ ಮಾಡ್ತಾ ಮುಂದಕ್ಕೆ ಇನ್ನು ಶ್ಲೋಕಗಳಲ್ಲಿ ಮುಂದಿನ ವಿವರಣೆ ಇದೆ. ಮುಂದೆ ಭೂದೇವಿ ಹೇಳ್ತಾಳೆ, ಆ ಭೂದೇವಿ ಏನ್ ಹೇಳ್ತಾಳೆ ಅನ್ನೋದು ಮುಖ್ಯ. ಕಾರಣ ಕೊಡ್ತಾಳೆ, ಯಾಕೆ ನಾನು ಈ ರೀತಿ ಮುಖ ಮಾಡ್ಕೊಂಡಿದೀನಿ, ನನ್ನ ಅಳುವಿಕೆಗೆ ಕಾರಣ ಏನು, ನಾನು ಯಾಕೆ ಅಳ್ತಾ ಇದ್ದೀನಿ, ನಾನು ಯಾಕೆ ನಿನ್ ಮುಂದೆ ಬೇಜಾರಾಗಿದ್ದೀನಿ, ನಾನು ಏನ್ ನೋಡ್ದೆ, ಯಾಕೆ ನನಗ್ ದುಃಖ ಆಗಿದೆ ಅನ್ನೋದನ್ನೆಲ್ಲ ಆ ಭೂದೇವಿ ತಾನೇ ಮುಂದಕ್ಕೆ ಹೇಳ್ತಾಳೆ. ಅದೇನು ಅಂತ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಗುರುಗಳಿಗೆ ಧನ್ಯವಾದ.